ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಇನ್ನು ಮುಂದೆ ಎಐ ಮೂಲಕ ವಾಹನಗಳ ಮೇಲೆ ನಿಗಾ ವಹಿಸಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಹಿಂದೆ ಏನು ಟ್ರಾಫಿಕ್ ಪೊಲೀಸರ ನೇತೃತ್ವದಲ್ಲಿ ಏನೋ ಒಂದು ತಪಾಸಣೆಯನ್ನ ಮಾಡ್ತಿದ್ರು, ಅದನ್ನ ಬಿಟ್ಟು ಈಗ ಎಐ ಮೂಲಕ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನ ಪ್ರಮುಖ ರಸ್ತೆ ಏನಿದೆ ಅಲ್ಲಿ ಹೆವಿ ಟ್ರಾಫಿಕ್ ಎಲ್ಲೆಲ್ಲಿದೆ, ಹಾಗಾಗಿ ಆ ರಸ್ತೆಗಳನ್ನೇ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತದ್ದು. ಅಲ್ಲಿ ಹೋಗುವಂತ ವಾಹನಗಳ ಮೇಲೆ ನಿಗಾ ವಹಿಸುವಂತದ್ದು. ಮತ್ತೆ ಒಂದು ಏನು ಅಂದ್ರೆ ಹೆಲ್ಮೆಟ್ ಧರಿಸ್ತಾರೆ ವಾಹನ ಸಂಚಾರ ಮಾಡುವಂಥದ್ದು, ಮತ್ತೆ ಸೀಟ್ ಬೆಲ್ಟ್ ಇರಬಹುದು ಅಥವಾ ಟ್ರಿಬಲ್ ರೈಡಿಂಗ್ ಹೋಗುವಂಥದ್ದು, ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡುವಂತ ವಾಹನಗಳ ಮೇಲೆ ಮಾತ್ರ ನಿಗಾ ವಹಿಸಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ನಗರದ ರತ್ನಗಿರಿ ಸರ್ಕಲ್ ಇರಬಹುದು, ಹನುಮಂತಪ್ಪ ಸರ್ಕಲ್ ಮತ್ತೆ NMC ಸರ್ಕಲ್ ಸೇರಿದಂತೆ ಪ್ರಮುಖ ಸರ್ಕಲ್ಗಳೇನಿದೆ ಅಲ್ಲಿ ಎಐ ಕ್ಯಾಮ್ರಾಗಳನ್ನ ಅಳವಡಿಸಿದ್ದು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮುಂದಿನ ವಾರದಿಂದಲೂ ಕೂಡ ಈ ಒಂದು ಎಐ ಮೂಲಕನೇ ಎಲ್ಲಾ ವಾಹನಗಳಿಗೆ ಕೇಸ್ ಕೂಡ ಹಾಕೋಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ವಿಶೇಷವಾಗಿ ಬರುವಂತ ಪ್ರವಾಸಿಗರು ಏನಿದ್ದಾರೆ, ಪ್ರವಾಸಿಗರ ವಾಹನಗಳನ್ನು ಕೂಡ ಹೆಚ್ಚಾಗಿ ಬರೋದ್ರಿಂದ ವಾಹನಗಳ ತಪಾಸಣೆ ಮಾಡೋದು ಸಾಕಷ್ಟು ಕೂಡ ಕಷ್ಟ ಆಗುವಂತ ಸ್ಥಿತಿಯಲ್ಲಿ ಈಗ ಪೊಲೀಸರಿದ್ದಾರೆ. ಇನ್ನು ಮುಂದೆ ಎಐ ಮೂಲಕ ಬರುವಂತ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ಕೂಡ ಮುಂದಾಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಇನ್ನು ಮುಂದೆ ಎಐ ಮೂಲಕ ವಾಹನಗಳ ಮೇಲೆ ನಿಗಾ ವಹಿಸಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಹಿಂದೆ ಏನು ಟ್ರಾಫಿಕ್ ಪೊಲೀಸರ ನೇತೃತ್ವದಲ್ಲಿ ಏನೋ ಒಂದು ತಪಾಸಣೆಯನ್ನ ಮಾಡ್ತಿದ್ರು, ಅದನ್ನ ಬಿಟ್ಟು ಈಗ ಎಐ ಮೂಲಕ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನ ಪ್ರಮುಖ ರಸ್ತೆ ಏನಿದೆ ಅಲ್ಲಿ ಹೆವಿ ಟ್ರಾಫಿಕ್ ಎಲ್ಲೆಲ್ಲಿದೆ, ಹಾಗಾಗಿ ಆ ರಸ್ತೆಗಳನ್ನೇ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತದ್ದು. ಅಲ್ಲಿ ಹೋಗುವಂತ ವಾಹನಗಳ ಮೇಲೆ ನಿಗಾ ವಹಿಸುವಂತದ್ದು. ಮತ್ತೆ ಒಂದು ಏನು ಅಂದ್ರೆ ಹೆಲ್ಮೆಟ್ ಧರಿಸ್ತಾರೆ ವಾಹನ ಸಂಚಾರ ಮಾಡುವಂಥದ್ದು, ಮತ್ತೆ ಸೀಟ್ ಬೆಲ್ಟ್ ಇರಬಹುದು ಅಥವಾ ಟ್ರಿಬಲ್ ರೈಡಿಂಗ್ ಹೋಗುವಂಥದ್ದು, ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡುವಂತ ವಾಹನಗಳ ಮೇಲೆ ಮಾತ್ರ ನಿಗಾ ವಹಿಸಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ನಗರದ ರತ್ನಗಿರಿ ಸರ್ಕಲ್ ಇರಬಹುದು, ಹನುಮಂತಪ್ಪ ಸರ್ಕಲ್ ಮತ್ತೆ NMC ಸರ್ಕಲ್ ಸೇರಿದಂತೆ ಪ್ರಮುಖ ಸರ್ಕಲ್ಗಳೇನಿದೆ ಅಲ್ಲಿ ಎಐ ಕ್ಯಾಮ್ರಾಗಳನ್ನ ಅಳವಡಿಸಿದ್ದು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮುಂದಿನ ವಾರದಿಂದಲೂ ಕೂಡ ಈ ಒಂದು ಎಐ ಮೂಲಕನೇ ಎಲ್ಲಾ ವಾಹನಗಳಿಗೆ ಕೇಸ್ ಕೂಡ ಹಾಕೋಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ವಿಶೇಷವಾಗಿ ಬರುವಂತ ಪ್ರವಾಸಿಗರು ಏನಿದ್ದಾರೆ, ಪ್ರವಾಸಿಗರ ವಾಹನಗಳನ್ನು ಕೂಡ ಹೆಚ್ಚಾಗಿ ಬರೋದ್ರಿಂದ ವಾಹನಗಳ ತಪಾಸಣೆ ಮಾಡೋದು ಸಾಕಷ್ಟು ಕೂಡ ಕಷ್ಟ ಆಗುವಂತ ಸ್ಥಿತಿಯಲ್ಲಿ ಈಗ ಪೊಲೀಸರಿದ್ದಾರೆ. ಇನ್ನು ಮುಂದೆ ಎಐ ಮೂಲಕ ಬರುವಂತ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ಕೂಡ ಮುಂದಾಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಇನ್ನು ಮುಂದೆ ಎಐ ಮೂಲಕ ವಾಹನಗಳ ಮೇಲೆ ನಿಗಾ ವಹಿಸಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಹಿಂದೆ ಏನು ಟ್ರಾಫಿಕ್ ಪೊಲೀಸರ ನೇತೃತ್ವದಲ್ಲಿ ಏನೋ ಒಂದು ತಪಾಸಣೆಯನ್ನ ಮಾಡ್ತಿದ್ರು, ಅದನ್ನ ಬಿಟ್ಟು ಈಗ ಎಐ ಮೂಲಕ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನ ಪ್ರಮುಖ ರಸ್ತೆ ಏನಿದೆ ಅಲ್ಲಿ ಹೆವಿ ಟ್ರಾಫಿಕ್ ಎಲ್ಲೆಲ್ಲಿದೆ, ಹಾಗಾಗಿ ಆ ರಸ್ತೆಗಳನ್ನೇ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತದ್ದು. ಅಲ್ಲಿ ಹೋಗುವಂತ ವಾಹನಗಳ ಮೇಲೆ ನಿಗಾ ವಹಿಸುವಂತದ್ದು. ಮತ್ತೆ ಒಂದು ಏನು ಅಂದ್ರೆ ಹೆಲ್ಮೆಟ್ ಧರಿಸ್ತಾರೆ ವಾಹನ ಸಂಚಾರ ಮಾಡುವಂಥದ್ದು, ಮತ್ತೆ ಸೀಟ್ ಬೆಲ್ಟ್ ಇರಬಹುದು ಅಥವಾ ಟ್ರಿಬಲ್ ರೈಡಿಂಗ್ ಹೋಗುವಂಥದ್ದು, ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡುವಂತ ವಾಹನಗಳ ಮೇಲೆ ಮಾತ್ರ ನಿಗಾ ವಹಿಸಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ನಗರದ ರತ್ನಗಿರಿ ಸರ್ಕಲ್ ಇರಬಹುದು, ಹನುಮಂತಪ್ಪ ಸರ್ಕಲ್ ಮತ್ತೆ NMC ಸರ್ಕಲ್ ಸೇರಿದಂತೆ ಪ್ರಮುಖ ಸರ್ಕಲ್ಗಳೇನಿದೆ ಅಲ್ಲಿ ಎಐ ಕ್ಯಾಮ್ರಾಗಳನ್ನ ಅಳವಡಿಸಿದ್ದು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮುಂದಿನ ವಾರದಿಂದಲೂ ಕೂಡ ಈ ಒಂದು ಎಐ ಮೂಲಕನೇ ಎಲ್ಲಾ ವಾಹನಗಳಿಗೆ ಕೇಸ್ ಕೂಡ ಹಾಕೋಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ವಿಶೇಷವಾಗಿ ಬರುವಂತ ಪ್ರವಾಸಿಗರು ಏನಿದ್ದಾರೆ, ಪ್ರವಾಸಿಗರ ವಾಹನಗಳನ್ನು ಕೂಡ ಹೆಚ್ಚಾಗಿ ಬರೋದ್ರಿಂದ ವಾಹನಗಳ ತಪಾಸಣೆ ಮಾಡೋದು ಸಾಕಷ್ಟು ಕೂಡ ಕಷ್ಟ ಆಗುವಂತ ಸ್ಥಿತಿಯಲ್ಲಿ ಈಗ ಪೊಲೀಸರಿದ್ದಾರೆ. ಇನ್ನು ಮುಂದೆ ಎಐ ಮೂಲಕ ಬರುವಂತ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ಕೂಡ ಮುಂದಾಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಇನ್ನು ಮುಂದೆ ಎಐ ಮೂಲಕ ವಾಹನಗಳ ಮೇಲೆ ನಿಗಾ ವಹಿಸಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಹಿಂದೆ ಏನು ಟ್ರಾಫಿಕ್ ಪೊಲೀಸರ ನೇತೃತ್ವದಲ್ಲಿ ಏನೋ ಒಂದು ತಪಾಸಣೆಯನ್ನ ಮಾಡ್ತಿದ್ರು, ಅದನ್ನ ಬಿಟ್ಟು ಈಗ ಎಐ ಮೂಲಕ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನ ಪ್ರಮುಖ ರಸ್ತೆ ಏನಿದೆ ಅಲ್ಲಿ ಹೆವಿ ಟ್ರಾಫಿಕ್ ಎಲ್ಲೆಲ್ಲಿದೆ, ಹಾಗಾಗಿ ಆ ರಸ್ತೆಗಳನ್ನೇ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತದ್ದು. ಅಲ್ಲಿ ಹೋಗುವಂತ ವಾಹನಗಳ ಮೇಲೆ ನಿಗಾ ವಹಿಸುವಂತದ್ದು. ಮತ್ತೆ ಒಂದು ಏನು ಅಂದ್ರೆ ಹೆಲ್ಮೆಟ್ ಧರಿಸ್ತಾರೆ ವಾಹನ ಸಂಚಾರ ಮಾಡುವಂಥದ್ದು, ಮತ್ತೆ ಸೀಟ್ ಬೆಲ್ಟ್ ಇರಬಹುದು ಅಥವಾ ಟ್ರಿಬಲ್ ರೈಡಿಂಗ್ ಹೋಗುವಂಥದ್ದು, ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡುವಂತ ವಾಹನಗಳ ಮೇಲೆ ಮಾತ್ರ ನಿಗಾ ವಹಿಸಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ನಗರದ ರತ್ನಗಿರಿ ಸರ್ಕಲ್ ಇರಬಹುದು, ಹನುಮಂತಪ್ಪ ಸರ್ಕಲ್ ಮತ್ತೆ NMC ಸರ್ಕಲ್ ಸೇರಿದಂತೆ ಪ್ರಮುಖ ಸರ್ಕಲ್ಗಳೇನಿದೆ ಅಲ್ಲಿ ಎಐ ಕ್ಯಾಮ್ರಾಗಳನ್ನ ಅಳವಡಿಸಿದ್ದು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮುಂದಿನ ವಾರದಿಂದಲೂ ಕೂಡ ಈ ಒಂದು ಎಐ ಮೂಲಕನೇ ಎಲ್ಲಾ ವಾಹನಗಳಿಗೆ ಕೇಸ್ ಕೂಡ ಹಾಕೋಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ವಿಶೇಷವಾಗಿ ಬರುವಂತ ಪ್ರವಾಸಿಗರು ಏನಿದ್ದಾರೆ,
ಪ್ರವಾಸಿಗರ ವಾಹನಗಳನ್ನು ಕೂಡ ಹೆಚ್ಚಾಗಿ ಬರೋದ್ರಿಂದ ವಾಹನಗಳ ತಪಾಸಣೆ ಮಾಡೋದು ಸಾಕಷ್ಟು ಕೂಡ ಕಷ್ಟ ಆಗುವಂತ ಸ್ಥಿತಿಯಲ್ಲಿ ಈಗ ಪೊಲೀಸರಿದ್ದಾರೆ. ಇನ್ನು ಮುಂದೆ ಎಐ ಮೂಲಕ ಬರುವಂತ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ಕೂಡ ಮುಂದಾಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಇನ್ನು ಮುಂದೆ ಎಐ ಮೂಲಕ ವಾಹನಗಳ ಮೇಲೆ ನಿಗಾ ವಹಿಸಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಹಿಂದೆ ಏನು ಟ್ರಾಫಿಕ್ ಪೊಲೀಸರ ನೇತೃತ್ವದಲ್ಲಿ ಏನೋ ಒಂದು ತಪಾಸಣೆಯನ್ನ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ಈಗ ಎಐ ಮೂಲಕ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನ ಪ್ರಮುಖ ರಸ್ತೆ ಏನಿದೆ ಅಲ್ಲಿ ಹೆವಿ ಟ್ರಾಫಿಕ್ ಎಲ್ಲೆಲ್ಲಿದೆ, ಹಾಗಾಗಿ ಆ ರಸ್ತೆಗಳನ್ನೇ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತದ್ದು. ಅಲ್ಲಿ ಹೋಗುವಂತ ವಾಹನಗಳ ಮೇಲೆ ನಿಗಾ ವಹಿಸುವಂತದ್ದು. ಮತ್ತೆ ಒಂದು ಏನು ಅಂದ್ರೆ ಹೆಲ್ಮೆಟ್ ಧರಿಸ್ತಾರೆ ವಾಹನ ಸಂಚಾರ ಮಾಡುವಂತದ್ದು, ಮತ್ತೆ ಸೀಟ್ ಬೆಲ್ಟ್ ಇರಬಹುದು ಅಥವಾ ಟ್ರಿಪಲ್ ರೈಡಿಂಗ್ ಹೋಗುವಂತದ್ದು, ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡುವಂತ ವಾಹನಗಳ ಮೇಲೆ ಮಾತ್ರ ನಿಗಾ ವಹಿಸಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ನಗರದ ರತ್ನಗಿರಿ ಸರ್ಕಲ್ ಇರಬಹುದು, ಹನುಮಂತಪ್ಪ ಸರ್ಕಲ್, ಮತ್ತೆ NNC ಸರ್ಕಲ್ ಸೇರಿದಂತೆ ಪ್ರಮುಖ ಸರ್ಕಲ್ಗಳೇನಿದೆ ಅಲ್ಲಿ ಎಐ ಕ್ಯಾಮ್ರಾಗಳನ್ನ ಅಳವಡಿಸಿದ್ದು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮುಂದಿನ ವಾರದಿಂದಲೂ ಕೂಡ ಈ ಒಂದು ಎಐ ಮೂಲಕನೇ ಎಲ್ಲಾ ವಾಹನಗಳಿಗೆ ಕೇಸ್ ಕೂಡ ಹಾಕೋಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ವಿಶೇಷವಾಗಿ ಬರುವಂತ ಪ್ರವಾಸಿಗರು ಏನಿದ್ದಾರೆ, ಪ್ರವಾಸಿಗರ ವಾಹನಗಳನ್ನು ಕೂಡ ಹೆಚ್ಚಾಗಿ ಬರೋದ್ರಿಂದ ವಾಹನಗಳ ತಪಾಸಣೆ ಮಾಡೋದು ಸಾಕಷ್ಟು ಕೂಡ ಕಷ್ಟ ಆಗುವಂತ ಸ್ಥಿತಿಯಲ್ಲಿ ಈಗ ಪೊಲೀಸರಿದ್ದಾರೆ. ಇನ್ನು ಮುಂದೆ ಎಐ ಮೂಲಕ ಬರುವಂತ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ಕೂಡ ಮುಂದಾಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಇನ್ನು ಮುಂದೆ ಎಐ ಮೂಲಕ ವಾಹನಗಳ ಮೇಲೆ ನಿಗಾ ವಹಿಸಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಹಿಂದೆ ಏನು ಟ್ರಾಫಿಕ್ ಪೊಲೀಸರ ನೇತೃತ್ವದಲ್ಲಿ ಏನೋ ಒಂದು ತಪಾಸಣೆಯನ್ನ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ಈಗ ಎಐ ಮೂಲಕ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನ ಪ್ರಮುಖ ರಸ್ತೆ ಏನಿದೆ ಅಲ್ಲಿ ಹೆವಿ ಟ್ರಾಫಿಕ್ ಎಲ್ಲೆಲ್ಲಿದೆ, ಹಾಗಾಗಿ ಆ ರಸ್ತೆಗಳನ್ನೇ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತದ್ದು. ಅಲ್ಲಿ ಹೋಗುವಂತ ವಾಹನಗಳ ಮೇಲೆ ನಿಗಾ ವಹಿಸುವಂತದ್ದು. ಮತ್ತೆ ಒಂದು ಏನು ಅಂದ್ರೆ ಹೆಲ್ಮೆಟ್ ಧರಿಸ್ತಾರೆ ವಾಹನ ಸಂಚಾರ ಮಾಡುವಂತದ್ದು, ಮತ್ತೆ ಸೀಟ್ ಬೆಲ್ಟ್ ಇರಬಹುದು ಅಥವಾ ಟ್ರಿಪಲ್ ರೈಡಿಂಗ್ ಹೋಗುವಂತದ್ದು, ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡುವಂತ ವಾಹನಗಳ ಮೇಲೆ ಮಾತ್ರ ನಿಗಾ ವಹಿಸಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ನಗರದ ರತ್ನಗಿರಿ ಸರ್ಕಲ್ ಇರಬಹುದು, ಹನುಮಂತಪ್ಪ ಸರ್ಕಲ್, ಮತ್ತೆ NNC ಸರ್ಕಲ್ ಸೇರಿದಂತೆ ಪ್ರಮುಖ ಸರ್ಕಲ್ಗಳೇನಿದೆ ಅಲ್ಲಿ ಎಐ ಕ್ಯಾಮ್ರಾಗಳನ್ನ ಅಳವಡಿಸಿದ್ದು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮುಂದಿನ ವಾರದಿಂದಲೂ ಕೂಡ ಈ ಒಂದು ಎಐ ಮೂಲಕನೇ ಎಲ್ಲಾ ವಾಹನಗಳಿಗೆ ಕೇಸ್ ಕೂಡ ಹಾಕೋಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ವಿಶೇಷವಾಗಿ ಬರುವಂತ ಪ್ರವಾಸಿಗರು ಏನಿದ್ದಾರೆ, ಪ್ರವಾಸಿಗರ ವಾಹನಗಳನ್ನು ಕೂಡ ಹೆಚ್ಚಾಗಿ ಬರೋದ್ರಿಂದ ವಾಹನಗಳ ತಪಾಸಣೆ ಮಾಡೋದು ಸಾಕಷ್ಟು ಕೂಡ ಕಷ್ಟ ಆಗುವಂತ ಸ್ಥಿತಿಯಲ್ಲಿ ಈಗ ಪೊಲೀಸರಿದ್ದಾರೆ. ಇನ್ನು ಮುಂದೆ ಎಐ ಮೂಲಕ ಬರುವಂತ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ಕೂಡ ಮುಂದಾಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಇನ್ನು ಮುಂದೆ ಎಐ ಮೂಲಕ ವಾಹನಗಳ ಮೇಲೆ ನಿಗಾ ವಹಿಸಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಹಿಂದೆ ಏನು ಟ್ರಾಫಿಕ್ ಪೊಲೀಸರ ನೇತೃತ್ವದಲ್ಲಿ ಏನೋ ಒಂದು ತಪಾಸಣೆಯನ್ನ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ಈಗ ಎಐ ಮೂಲಕ ವಾಹನಗಳನ್ನ ತಪಾಸಣೆ ಮಾಡುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನ ಪ್ರಮುಖ ರಸ್ತೆ ಏನಿದೆ ಅಲ್ಲಿ ಹೆವಿ ಟ್ರಾಫಿಕ್ ಎಲ್ಲೆಲ್ಲಿದೆ, ಹಾಗಾಗಿ ಆ ರಸ್ತೆಗಳನ್ನೇ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತದ್ದು. ಅಲ್ಲಿ ಹೋಗುವಂತ ವಾಹನಗಳ ಮೇಲೆ ನಿಗಾ ವಹಿಸುವಂತದ್ದು. ಮತ್ತೆ ಒಂದು ಏನು ಅಂದ್ರೆ ಹೆಲ್ಮೆಟ್ ಧರಿಸ್ತಾರೆ ವಾಹನ ಸಂಚಾರ ಮಾಡುವಂತದ್ದು, ಮತ್ತೆ ಸೀಟ್ ಬೆಲ್ಟ್ ಇರಬಹುದು ಅಥವಾ ಟ್ರಿಪಲ್ ರೈಡಿಂಗ್ ಹೋಗುವಂತದ್ದು, ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡುವಂತ ವಾಹನಗಳ ಮೇಲೆ ಮಾತ್ರ ನಿಗಾ ವಹಿಸಲಿಕ್ಕೆ ಈಗ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ನಗರದ ರತ್ನಗಿರಿ ಸರ್ಕಲ್ ಇರಬಹುದು, ಹನುಮಂತಪ್ಪ ಸರ್ಕಲ್, ಮತ್ತೆ NNC ಸರ್ಕಲ್ ಸೇರಿದಂತೆ ಪ್ರಮುಖ ಸರ್ಕಲ್ಗಳೇನಿದೆ ಅಲ್ಲಿ ಎಐ ಕ್ಯಾಮ್ರಾಗಳನ್ನ ಅಳವಡಿಸಿದ್ದು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮುಂದಿನ ವಾರದಿಂದಲೂ ಕೂಡ ಈ ಒಂದು ಎಐ ಮೂಲಕನೇ ಎಲ್ಲಾ ವಾಹನಗಳಿಗೆ ಕೇಸ್ ಕೂಡ ಹಾಕೋಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇನ್ನು ವಿಶೇಷವಾಗಿ ಬರುವಂತ ಪ್ರವಾಸಿಗರು ಏನಿದ್ದಾರೆ, ಪ್ರವಾಸಿಗರ ವಾಹನಗಳನ್ನು ಕೂಡ ಹೆಚ್ಚಾಗಿ ಬರೋದ್ರಿಂದ ವಾಹನಗಳ ತಪಾಸಣೆ ಮಾಡೋದು ಸಾಕಷ್ಟು ಕೂಡ ಕಷ್ಟ ಆಗುವಂತ ಸ್ಥಿತಿಯಲ್ಲಿ ಈಗ ಪೊಲೀಸರಿದ್ದಾರೆ. ಇನ್ನು ಮುಂದೆ ಎಐ ಮೂಲಕ ಬರುವಂತ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ಕೂಡ ಮುಂದಾಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.